ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ನಮ್ಮ ತೋಟದಲ್ಲಿ ಕೆಲಸ ಅಂದ್ರೆ ನೀವು ಇಲ್ಲಿ ನೋಡ್ಬೋದು. ಈಗ ನಾನು ಎತ್ಕೊಳ್ಳೋದು ಬಂದು ಮೈಕ್ರೋ ನ್ಯೂಟ್ರಿಷನ್ಸ್ ಇದು. ಮತ್ತೆ ಇದು ಗಿಬ್ರಲಿಕ್ ಆಸಿಡ್ 0.001% ಅಂತ. ಇನ್ನೊಂದು ಬಂದ್ಬಿಟ್ಟು ಈ ಇದು ಬಂದು ಸಿಸ್ಟಮ್ಯಾಟಿಕ್ ಇನ್ಸೆಕ್ಟಿಸೈಡ್ ಗೈಸ್. ಇದನ್ನೆಲ್ಲ ಮೂರನ್ನು ಸೇರಿಸಿ ಏನು ಕುಡಿತಾ ಇರೋದು ಅಂತ ಈಗ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಗಾಯ್ಸ್. ಯಾವುದೇ ಆಗ್ಲಿ ಒಂದ್ ಗಿಡ ಹೆಲ್ತಿಯಾಗಿ ಇದೆ ಅಂತ ನಾವು ಯಾವ ರೀತಿ ನೋಡ್ತೀರಿ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ಈ ತರ ಫುಲ್ ಗ್ರೀನಿಶ್ ಆಗಿದ್ರೆ ಅದು ಹೆಲ್ತಿ ಗಿಡ ಅಂತ ಅರ್ಥ. ಇಲ್ಲಿ ನೀವು ನೋಡ್ಬೋದು ಈ ತರ ಪೇಲ್ ಎಲ್ಲೋ ಆಗ್ಲಿ ಫುಲ್ ಲೈಟ್ ಗ್ರೀನಿಶ್ ಆಗಿದ್ರೆ ಅದು ಆರೋಗ್ಯವಾಗಿಲ್ಲ ಗಿಡ ಅಂತ ಅರ್ಥ. ಯಾಕಪ್ಪ ಅಂದ್ರೆ ಇದು ಚಿಗುರು ಬರೋ ಟೈಮಲ್ಲಿ ಈ ಸಕ್ಕಿಂಗ್ ಇನ್ಸೆಕ್ಟ್ಸ್ ಇರ್ತವೆ. ನಮ್ಮ ಮೈನಲ್ಲಿರೋ ರಕ್ತನ ಯಾವ ತರ ಸೊಳ್ಳೆಗಳು ಇರತ್ತೋ ಅದೇ ತರ ಸಕ್ಕಿಂಗ್ ಇನ್ಸೆಕ್ಟ್ಸ್ ಇರ್ತವೆ ಗಿಡಗಳಿಗೆ. ಆ ಇನ್ಸೆಕ್ಟ್ಸ್ ನೋಡ್ಬೋದು, ಅದ್ರಲ್ಲಿ ಒಂದು ಇನ್ಸೆಕ್ಟ್ ಇತ್ತು. ಅದನ್ನ ಹೋಗಕ್ಕೆ ಸಿಸ್ಟಮ್ಯಾಟಿಕ್ ಇನ್ಸೆಕ್ಟಿಸೈಡ್ ಹೊಡಿತಾ ಇರೋದು. ಮತ್ತೆ ಇದೆಲ್ಲ ಚೆನ್ನಾಗಿ ಡೆವಲಪ್, ಇದೆಲ್ಲ ಕಲರ್ ಬರಕ್ಕೆ, ಚೆನ್ನಾಗಿ ಫೋಟೋಸಿಂಥಸಿಸ್ ಎಲ್ಲ ಆಗಕ್ಕೆ ಅದು ಗಿಬ್ರಲಿಕ್ ಆಸಿಡ್. ಮತ್ತೆ ಇನ್ನೊಂದು ಯಾವ್ದು ಏನದು, ಇನ್ನೊಂದು ಬಂದು ಮೈಕ್ರೋ ನ್ಯೂಟ್ರಿಷನ್ಸ್. ಹೌದು, ಆ ಮೈಕ್ರೋ ನ್ಯೂಟ್ರಿಷನ್ಸ್ ನ ಸ್ಪ್ರೇ ಮಾಡ್ತಾ ಇರೋದು ಈಗ. ಈಗ ನೋಡ್ಬೋದು ನಮ್ ತೋಟ ಬಂದು ಬಡ್ಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಪ್ರೂನಿಂಗ್ ಎಲ್ಲ ಆದ್ಮೇಲೆ ಇದು ಬಡ್ಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಪ್ರೂನಿಂಗ್ ಆದ್ಮೇಲೆ ಬ್ರಾಂಚಿಂಗ್ ಆದ್ಮೇಲೆ ಬಡ್ಡಿಂಗು. ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ. ಈಗ ಇದನ್ನೆಲ್ಲ ಹೊಡೆದ್ರೆ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್, ಫ್ಲವರ್ ಸೆಟ್ಟಿಂಗ್ ಎಲ್ಲ ಆಗತ್ತೆ. ಬನ್ನಿ ಗಾಯ್ಸ್, ಈ ಮೂರನ್ನು ಒಂದೇ ಇದು ಬಕೆಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ರಿ. ಯಾಕೆ ಒಂದೇ ಬಕೆಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡೋದು ಅಂದ್ರೆ, ಒಂದೇ ಸಲಿ 200 ಲೀಟರ್ಗೆ ಕಲ್ಸೋದು ಸ್ವಲ್ಪ ಇದು ಯಾಕೆ ಅನ್ಬಿಟ್ಟು ಅದಕ್ಕೆ ಎಲ್ಲಾನು ಒಂದು 10 ಲೀಟರ್ ಬಕೆಟ್ ಅಲ್ಲಿ ಹಾಕೊಂಡು ಫಸ್ಟ್ ನೀಟಾಗಿ ನೋಡ್ಬೋದು ಈ ತರ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ನೀಟಾಗಿ ಕರ್ಗಿದೆ ಅಂತ ಗೊತ್ತಾದ್ಮೇಲೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನೀಟಾಗಿ ತಿರ್ಸ್ಬೇಕು. ನಿಧಾನವಾಗಿ ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋವರ್ಗುನು ನೀಟಾಗಿ ಚೆನ್ನಾಗಿ ತಿರ್ಗಿಸ್ಬೇಕು. ಅದಾದ್ಮೇಲೆ ಅದನ್ನ ಹಂಗೆ ಎತ್ಕೊ ಹೋಗಿ ಅಲ್ಲಿ 200 ಲೀಟರ್ ಡ್ರಮ್ ಇದೆಲ್ಲ ಬ್ಯಾರಿಯಲ್, ಆ ಬ್ಯಾರಿಯಲ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತೇನು ಅದೇ ತರನ ಪ್ರೊಸೀಜರು. ಅಲ್ಲಿದೆ ಅಲ್ಲ ಕಡ್ಡಿನ, ಆ ಕಡ್ಡಿನ ಎತ್ಕೊಂಡು ಕ್ಲಾಕ್ ವೈಸು ಮತ್ತೆ ಆಂಟಿ ಕ್ಲಾಕ್ ವೈಸು ಈ ತರ ತಿರ್ಗಿಸ್ಬೇಕು. ನೆಕ್ಸ್ಟ್ ಇನ್ನೇನೈತೆ ಪ್ರೊಸೀಜರು, ಬನ್ನಿ ಅದು ಪಂಪ್ ಎತ್ಕೊ ಬರ್ತೀನಿ. ನೋಡಿ ಗಾಯ್ಸ್, ಇದೇ ಪಂಪು ರೆಡಿ ಆಯ್ತು, ಫುಲ್ ಚಾರ್ಜ್ ಆಗಿದೆ. ಇನ್ನೇನು ಹೋಗಿ ಹೊಡಿಬೇಕು. ನೋಡಿ ಗಾಯ್ಸ್, ಈ ತರ ಹೊಡಿತೀನಿ ಈಗ. ನೋಡ್ಬೋದು, ಸ್ಟಾರ್ಟ್ ಮಾಡ್ತೀನಿ ನನ್ನ ಕೆಲಸ ಗಾಯ್ಸ್. ಸರಿ, ಓಕೆ ಗಾಯ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು. ಏನಾದರೂ ತಪ್ಪುಗಳಿದ್ರೆ ಅದನ್ನ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್.